ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಭೋಪಾಲ್ ಅನಿಲ ಸೋರಿಕೆಯಾಗಿ ಇಂದಿಗೆ 4 ದಶಕಗಳೇ ಕಳೆದಿದೆ. ಅತ್ತ ಮಣಿಪುರದಲ್ಲಿ ಕಾಣೆಯಾದವರ ಪತ್ತೆಗೆ ಇನ್ನೂ ಜನರು ಒತ್ತಾಯಿಸುತ್ತಿದ್ದಾರೆ. ಈ ಸುದ್ದಿಯನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9 ನಲ್ಲಿ. ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದ್ದ ಭೋಪಾಲ್ ಅನಿಲ ಸೋರಿಕೆ ದುರಂತಕ್ಕೆ ಈಗ 4 ದಶಕಗಳು ಸಂದಿವೆ. ಆಘಾತಕಾರಿ ಈ ಅನಿಲ ಸೋರಿಕೆ ದುರಂತದಿಂದಾಗಿ ಸಾವಿರಾರು ಜನ ಪ್ರಾಣ ಕಳೆದುಕೊಂಡ್ರೆ ಲೆಕ್ಕವಿಲ್ಲದಷ್ಟು ಜನ ಅಂಗಾಂಗ ವೈಫಲ್ಯ ಸೇರಿದಂತೆ ಹಲವಾರು ಆರೋಗ್ಯ ಸಮಸ್ಯೆಗೆ ಸಿಲುಕಿ ಇನ್ನೂ ಒದ್ದಾಡ್ತಾ ಇದ್ದಾರೆ. ಈಗ 4 ದಶಕಗಳು ತುಂಬಿದ ಹಿನ್ನೆಲೆ ಭೋಪಾಲ್ನಲ್ಲಿ ಸಾವಿರಾರು ಜನರು ಪಂಜಿನ ಮೆರವಣಿಗೆ ನಡೆಸಿದ್ರು. ಇಡೀ ದೇಶದ ಗಮನ ಸೆಳೆದ ಈಶಾನ್ಯ ರಾಜ್ಯಗಳಲ್ಲಿ ಒಂದಾದ ಮಣಿಪುರದಲ್ಲಿ ಮತ್ತೆ ಈಗ ಪ್ರತಿಭಟನೆಯ ಸದ್ದು ಕೇಳಿ ಬರ್ತಾ ಇದೆ. ಇತ್ತೀಚೆಗೆ ನಡೆದ ಗಲಭೆ ವೇಳೆ ಕಾಣೆಯಾದವರ ಪತ್ತೆಗಾಗಿ ಮಣಿಪುರದ ಮಹಿಳೆಯರು ಈಗ ಪ್ರತಿಭಟನೆ ಆರಂಭಿಸಿದ್ದಾರೆ. ಮಿಲಿಟರಿ ಕಚೇರಿ ಎದುರು ನೂರಾರು ಮಹಿಳೆಯರು ಪ್ರತಿಭಟನಾ ಧರಣಿ ಆರಂಭಿಸಿದ್ದು, ಕಾಣೆಯಾದ ತಮ್ಮ ಕುಟುಂಬ ಸದಸ್ಯರು ಸಮುದಾಯದವರ ಪತ್ತೆಗಾಗಿ ಆಗ್ರಹಿಸ್ತಾ ಇದ್ದಾರೆ. ಭಾರತೀಯ ನೌಕಾಪಡೆಯ ದಿನಾಚರಣೆಗಾಗಿ ಈಗ ಭರ್ಜರಿ ಸಿದ್ಧತೆ ನಡೀತಾ ಇದೆ. ಭಾರತೀಯ ನೌಕಾಪಡೆಯ ಯೋಧರು ಇದಕ್ಕಾಗಿ ಒಡಿಶಾದ ಪುರಿಯ ಬ್ಲೂಫಾಗ್ ಬೀಚ್ನಲ್ಲಿ ಅದ್ದೂರಿಯಾಗಿ ತಾಲೀಮು ನಡೆಸಿದ್ದಾರೆ. ನೌಕಾಪಡೆಯ ಯೋಧರೊಂದಿಗೆ ಇತರ ಸೇನಾ ಪಡೆಗಳಾದ ವಾಯುಪಡೆ ಮತ್ತು ಭೂಸೇನೆಯ ಯೋಧರು ಕೂಡ ಪ್ರದರ್ಶನ ನಡೆಸ್ತಾ ಇದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸ್ತಾ ಇದ್ದಾರೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಆಯಿತು, ವುಮೆನ್ ಪ್ರೀಮಿಯರ್ ಲೀಗ್ ಆಯಿತು, ಈಗ ವರ್ಲ್ಡ್ ಟೆನ್ನಿಸ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ T10 ಸರದಿ. ಹೌದು, ಮಾಜಿ ಕ್ರಿಕೆಟ್ ಆಟಗಾರರು ಹಾಗೂ ಬಿಸಿಸಿಐನ ಕೆಲ ಪದಾಧಿಕಾರಿಗಳು ಕೆಲ ಕಾರ್ಪೊರೇಟ್ ಸಂಸ್ಥೆಗಳ ಜೊತೆ ಸೇರಿ ಈಗ WTPL T10 ಕ್ರಿಕೆಟ್ ಆರಂಭಿಸಿದ್ದಾರೆ. ಮಾಜಿ ಕ್ರಿಕೆಟರ್ ಹರ್ಭಜನ್ ಸಿಂಗ್ ತಮಗೆ ನೆಲೆ ಒದಗಿಸಿಕೊಟ್ಟ ಕ್ರಿಕೆಟ್ಗೆ ಈಗ ಯುವ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸುವ ಮೂಲಕ ಅಲ್ಪ ಸೇವೆ ಸಲ್ಲಿಸ್ತಾ ಇದ್ದೇನೆ ಅಂತ ಹೇಳಿದ್ದಾರೆ.